ಸ್ನೇಹಿತರೆ ನಮಸ್ಕಾರ. ಎಲ್ರಿಗೂ ಸಿನಿ ಯೂನಿವರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ದಕ್ಷಿಣ ಭಾರತದ ನೈಂಟಿಂಗೇಲ್ ಅಂತಾನೆ ಹೆಸರಾಗಿರುವಂತಹ ಎಸ್ ಜಾನಕಿ ಅವರು ಬಹುಭಾಷಾ ಚಿತ್ರಗಳಿಗೆ ಧ್ವನಿಯಾಗಿದ್ದಂಥವ್ರು. 48,000 ಹಾಡುಗಳನ್ನ ಹಾಡಿದವರು, ಸುಮಾರು 22 ಭಾಷೆಗಳಲ್ಲಿ. ಮತ್ತೆಲ್ಲ ಭಾಷೆಗಳನ್ನ ಕರತಳ ಮೂಲಕ ಮಾಡ್ಕೊಂಡ್ರು. ಎಲ್ಲ ಭಾಷೆಗಳು ಬರ್ತಿದ್ವು ಅವ್ರಿಗೆ. ಅಂತ ಒಬ್ಬರು ಮಹಾನ್ ಗಾಯಕಿ ನಿನ್ನೆ ವಿಧಿವಶರಾಗಿದ್ದಾರೆ. ಅವರು ಕರ್ನಾಟಕದಲ್ಲಿದ್ದರು ಕೂಡ ಅವರು ಬೇರೆ ರಾಜ್ಯದಲ್ಲಿದ್ದರು, ಅವರು ಆಂಧ್ರದಲ್ಲಿದ್ದರು ಅಂತಾನೆ ಇಷ್ಟು ಜನ ಅನ್ಕೊಂಡಿದ್ರು. ಇಷ್ಟು ವರ್ಷ ಮೈಸೂರಲ್ಲಿದ್ದರು ಅಂತ ಗೊತ್ತಿರಲಿಲ್ಲ. ಸೊ ಮೈಸೂರು ಬೆಂಗಳೂರಿನ ಇದೇ ಏರಿಯಾದಲ್ಲಿ ಇದ್ದರೂ ಕೂಡ ಈ ಕಡೆ ಅವರಿಗೆ ಕನ್ನಡದ ಮೇಲೆ ಎಷ್ಟು ಒಲವಿತ್ತು ಅಂದರೆ, ಎಸ್ ಪಿ ಬಾಲಸುಬ್ರಹ್ಮಣ್ಯ ಎಸ್ ಜಾನಕಿ ಅಂತ ಒಂದು ಜೋಡಿನೇ ಫೇಮಸ್ ಆಗ್ಬಿಟ್ಟಿತ್ತು ಕನ್ನಡದಲ್ಲಿ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಸರ್ ಹಾಡ್ತಾರಂದ್ರೆ ಅವ್ರ ಜೊತೆಗೆ ಎಸ್ ಜಾನಕಿ ಅಮ್ಮ ಇರಲೇಬೇಕು ಅಂತ. ಸೊ ಆ ಥರ ಪರಮ ದೈವಭಕ್ತಿ ಆಗಿದ್ರ ಜೊತೆಗೆ ತುಂಬ ಶಾಂತ ಸ್ವಭಾವದ ಗಾಯಕಿ ಕೂಡ ಆಗಿದ್ದರು ಸ್ನೇಹಿತರೆ. ಸೊ ಅಂಥವರು ತಮ್ಮ 88ನೇ ವಯಸ್ಸನ್ನು ಮುಗಿಸಿ ದೈವಾಧೀನರಾಗಿದ್ದಾರೆ ಅಂತ ಹೇಳೋದಕ್ಕೆ ತುಂಬ ನೋವಾಗುತ್ತೆ. ಬಿಟ್ಟರೆ ಸುಮಾರು 20 ವಯಸ್ಸಿಗೆ ಕನ್ನಡ ಚಿತ್ರರಂಗಕ್ಕೆ ಕಾಲಿಡ್ತಾರೆ. 1958ನೇ ಇಸ್ವಿಯಲ್ಲಿ ಕೃಷ್ಣ ಗಾರುಡಿ ಅನ್ನೋ ಚಿತ್ರಕ್ಕೆ ಹಿನ್ನೆಲೆ ಗಾಯಕಿ ಆಗೋದ್ ಮುಖಾಂತರ ಕನ್ನಡ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡ್ತಾರೆ. ಅಲ್ಲಿಂದ ಸರಿಸುಮಾರು 2005, 6 ಸುಮಾರವರೆಗೂ ಸಾಕಷ್ಟು ಸಾವಿರಾರು ಹಾಡುಗಳನ್ನ, ಲೆಕ್ಕವೇ ಇಲ್ಲ. ಅದರಲ್ಲಿ ನೀವು ಲವ್ ತಗೊಳ್ಳಿ, ಐತಿಹಾಸಿಕ ತಗೊಳ್ಳಿ, ಹೌದಾ, ಮತ್ತು ಪೌರಾಣಿಕ ತಗೊಳ್ಳಿ, ಸಾಮಾಜಿಕ ತಗೊಳ್ಳಿ, ಎಲ್ಲ ಹಾಡುಗಳನ್ನು, ಎಲ್ಲ ಬಗೆಯ ಹಾಡುಗಳನ್ನು ಹಾಡೋದ್ರಲ್ಲಿ ಎತ್ತಿದ ಕೈ ಅವರು. ಧ್ವನಿಯಲ್ಲಿ ಅವ್ರದ್ದು ಏನು ಒಂದು ಇಷ್ಟ ಆಗ್ತಿರೋ ಎಲ್ರಿಗೂ. ಚಿಕ್ಕ ಮಕ್ಕಳು ಇರ್ತಾರೆ ಸ್ನೇಹಿತರೆ ಸಿನಿಮಾದಲ್ಲಿ, ಚಿಕ್ಕ ಮಕ್ಕಳಿಗೂ ಕೂಡ ಧ್ವನಿ ಬದಲಾಯಿಸಿ ಹಾಡುವಂಥ ಒಂದು ಕಲೆ ಇತ್ತು ಅವ್ರ ಹತ್ರ. ಈಗ ಚಿಕ್ಕ ಮಕ್ಕಳಿಗೆ ಅಷ್ಟು ಈಸಿಯಾಗಿ ಯಾರೂ ಹಾಡೋಕ್ಕಾಗಲ್ಲ. ಅದ್ರ ಚಿಕ್ಕ ಮಕ್ಕಳು ಕೂಡ ಧ್ವನಿ ಬದಲಾಯಿಸಿ ಹಾಡ್ತಿದ್ರು. ಗಿನ್ನಿಸ್ ರೆಕಾರ್ಡ್ ಮಾಡಿದ್ರು ಹಾಡೋದು. ಜೊತೆಗೆ ಅಷ್ಟೇ ಸರಳ ಜೀವಿ. ಅವರು 2013ರಲ್ಲಿ ಅವರಿಗೆ ಪದ್ಮವಿಭೂಷಣ ಘೋಷಣೆ ಆದಾಗ ಬೇಡ ಅಂತ ಪ್ರಶಸ್ತಿನ ತಗೊಳ್ಳದೇ ಇರೋರು ಸ್ನೇಹಿತರೆ. ಯಾಕಂದರೆ ಅವರಿಗೆ ನೋಡಿ, ನೀವು ಅಷ್ಟು ವರ್ಷ ಸೇವೆ ಮಾಡಿದ್ರು ತುಂಬ ಲೇಟಾಗಿ ಬಂತು ಅನ್ನೋ ಒಂದು ನೋವಿತ್ತೇನೋ ಕಾರಣಕ್ಕೆ ಬೇಡ ಅಂತ ಅದನ್ನು ತಿರಸ್ಕಾರ ಮಾಡ್ತಾರೆ. ನೋಡಿ, ಇವತ್ತು ಪ್ರಶಸ್ತಿಗಳನ್ನೇ ಕೊಡಲಿಲ್ಲ ಅಂತ ಎಷ್ಟೋ ಜನ ಮಾನಸಿಕವಾಗಿ ಕುಗ್ಗೋದಿದೆ ಎಷ್ಟೋ ಕಲಾವಿದರು. ಆದರೆ ಇವರು ಬಂದಿದ್ದನ್ನು ಬೇಡ ಅಂತ ಇದು ಮಾಡೋದ್ರಲ್ಲಿ ಎಷ್ಟು ಇವ್ರದ್ದು ದೊಡ್ಡತನ ಕಾಣಿಸುತ್ತೆ ಅಂತ, ಹೌದಾ. ಹಿಂಗಾಗಿ ಜೊತೆಗೆ ಸ್ನೇಹಿತರೆ, ಇನ್ನೊಂದು ಅವ್ರದ್ದು ಆಶ್ಚರ್ಯಪಡುವಂಥ ಒಂದು ಸಂಗತಿ ಏನಂದರೆ, ಇಷ್ಟೆಲ್ಲ ಅದ್ಭುತ ಹಾಡುಗಳನ್ನ ಹಾಡುವಂಥ ಧ್ವನಿ ಅವ್ರದ್ದಾಗಿದ್ರು, ಅವ್ರು ಸಂಗೀತನೇ ಕಲ್ತಿರ್ಲಿಲ್ಲಂತೆ. ನೋಡಿ, ಯಾವುದೇ ಈಗ ಸಿಂಗರ್ ಆಗಬೇಕು ಅಂದರೆ ಕರ್ನಾಟಕ ಸಂಗೀತ, ಹಿಂದೂಸ್ತಾನಿ ಸಂಗೀತ, ಅದು ಇದು ಕಲಿಬೇಕಂತ ಒಂದು ಇದು ಇರುತ್ತೆ. ಗಾಯಕ ಆಗಿರ್ಬೇಕಂದ್ರೆ ಯಾವ ಸಂಗೀತನೂ ಕಲ್ತಿರ್ಲಿಲ್ಲ. ಬರೀ ಈಗ ಹಾಡನ್ನು ಹಾಡೋರನ್ನ ನೋಡಿನೇ ಅಥವಾ ಸಂಗೀತ ಕೇಳಿನೇ ಇಷ್ಟು ಅದ್ಭುತ ಸಂಗೀತ ವಿದ್ವಾಂಸೆ ಅಂತ ಚಿತ್ರರಂಗದಲ್ಲಿ ಬೆಳೀತಾರೆ. ಅವರಿಗೆ ಸಂಗೀತದ ಮೇಲೆ ಇಷ್ಟು ಪ್ರೀತಿ ಇತ್ತು ಅಂತ ಗೊತ್ತಾಗುತ್ತೆ ಸ್ನೇಹಿತರೆ. ಅದರಲ್ಲೂ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಅದ್ಭುತ ಹಾಡುಗಳು ಕೊಟ್ಟಿದೆ. ನೀವು ಅವ್ರದ್ದು ಗೆಜ್ಜೆ ಪೂಜೆಯಿಂದ ತಗೊಳ್ಳಿ, ಅದಾದಮೇಲೆ ನಗರವ ಸಿನಿಮಾಗಳು ತಗೊಳ್ಳಿ, ಬಿಡುಗಡೆಗೆ ಬೇಡಿ ತಗೊಳ್ಳಿ, ಅನಂತ್ ನಾಗಲಕ್ಷ್ಮಿ ಅವ್ರದ್ದು ಆಲ್ ಟೈಮ್ ಫೇವ್ರೆಟ್ ಹಿಟ್ ಸಿನಿಮಾ ಬೆಂಕಿಯ ಬಲ್ಲಿ ತಗೊಳ್ಳಿ. ಇಂತಿಂಥ ಹಾಡುಗಳು, ರಾಜ್ಕುಮಾರ್ ಅವ್ರಿಗೆ ಹಾಡಿರುವಂಥ ಹಾಡುಗಳು ಒಂದೊಂದು ಅದ್ಭುತ ಹಾಡುಗಳು ಸ್ನೇಹಿತರೆ. ಸೊ ಅಂಥವರು ಇವತ್ತು ವಿಧಿವಶರಾಗಿದ್ದಾರೆ. ಅವರು ದೈಹಿಕವಾಗಿಲ್ಲದೇ ಇದ್ದರೂ ಕೂಡ ಅವರ ಕಂಠದ ಮುಖಾಂತರ, ಅವರ ಅದ್ಭುತ ಹಾಡುಗಳನ್ನು ಈ ಕನ್ನಡಿಗರು ಕೇಳೋ ಮುಖಾಂತರ ಅವರು ನಮ್ಮ ಜೊತೆ ಬದುಕಿರ್ತಾರೆ. ಕಲಾವಿದರಿಗೆ ಸಾವಿಲ್ಲ, ಯಾವ ಕಾರಣಕ್ಕೂ ಸಾವಿಲ್ಲ ಸ್ನೇಹಿತರೆ. ಹಾಗಾಗಿ ಅವ್ರು ಮತ್ತೊಮ್ಮೆ ನಮ್ಮ ಕನ್ನಡ ಹಾಡಿನಲ್ಲಿ ಹುಟ್ಟಲಿ ಅಂತ ಹೇಳ್ತೀನಿ, ಹೌದಾ. ಅವ್ರ ಹಾಡುಗಳ ಮುಖಾಂತರ ನಮಗೆ ಬದುಕಿರ್ತಾರೆ, ನಮ್ಮ ಜೊತೆ ಇರ್ತಾರೆ, ಪ್ರತಿಯೊಬ್ಬರು ಮನೆಯಲ್ಲಿರ್ತಾರೆ, ಮನದಲ್ಲಿರ್ತಾರೆ, ಹೌದಾ. ಸೊ ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಸ್ನೇಹಿತರೆ.